ದೇವೇಗೌಡರ ಕುಟುಂಬ ಇಲ್ಲಿ ಬರುವಂಥ ಲಕ್ಷಾಂತರ ಜನರಿಗೆ ಊಟದ ವ್ಯವಸ್ಥೆ ಮಾಡಿಕೊಂಡಿದೆ. ನಾನೀಗ ಊಟ ಏನು ತಯಾರಾಗುತ್ತೆ ಆ ಸ್ಥಳದಲ್ಲಿದ್ದೇನೆ. ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿನ ಯಾವ್ಯಾವ ಅಡುಗೆಗಳು ಸಿದ್ಧ ಆಗಿದೆ, ಎಷ್ಟು ಜನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಅಂತಂದರೆ ಈಗ ಮಧ್ಯಾಹ್ನದ ಊಟವನ್ನು ದೇವೇಗೌಡರ ಕುಟುಂಬ ಲಕ್ಷಾಂತರ ಜನರು ಏನು ಚೆನ್ನಮ್ಮನವರ ಉತ್ತರ ಕ್ರಿಯಾದಿ ಕಾರ್ಯಕ್ಕೆ ಬರ್ತಾರೆ. ಈ ಕಾರ್ಯಕ್ಕೆ ಬರುವಂಥ ಎಲ್ಲ ಜನರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಿಕೊಂಡಿದೆ. ತರಾವರಿ ಅಡುಗೆಗಳನ್ನು ಕೂಡ ಮಾಡಿಸಿರ್ತಕ್ಕಂಥದ್ದು. ಸುಮಾರು ಒಂದು ಕೌಂಟರ್ನಲ್ಲಿ ಒಂದು ಸಲಕ್ಕೆ 1,000 ಜನ ಅಂದರೆ 14 ಕೌಂಟ್ರಲ್ಲಿ 14,000ಕ್ಕಿಂತ ಹೆಚ್ಚು ಜನ ಊಟ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯದ ವಿವಿಧ ಭಾಗಗಳಿಂದಲೂ ಕೂಡ ಜನ ಬರ್ತಾರೆ. ಆ ಹಿನ್ನೆಲೆಯಲ್ಲಿ ತರಾವರಿ ಅಡುಗೆಗಳನ್ನು ಮಾಡಲಾಗಿದೆ. ಪುಳಿಯೋಗರೆ ಆಗಿರ್ಬೋದು, ಅವರಿಗೆ ಇಷ್ಟ ಆಗಿರ್ತಕ್ಕಂಥ ಲಾಡು ಆಗಿರ್ಬೋದು, ಸಿಹಿ ತಿನಿಸುಗಳಾಗಿರ್ಬೋದು ಮತ್ತು ಇಡ್ಲಿ ದೋಸೆ ಎಲ್ಲವನ್ನೂ ಕೂಡ ಈಗ ಅಡುಗೆಯನ್ನು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸುಮಾರು 14 ಕೌಂಟರ್ ಮೂಲಕವಾಗಿ ಸುಮಾರು 2,500 ಜನ ಕಾರ್ಮಿಕರು ಈ ಅಡುಗೆ ತಯಾರಿ ಕಾರ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಸುಮಾರು 12 ಗಂಟೆಯಿಂದ ಅಡುಗೆ ಕಾರ್ಯ ಮುಕ್ತಾಯ ಆಗುತ್ತೆ. ನಂತರದಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. 10 ಗಂಟೆಯಿಂದ ಚೆನ್ನಮ್ಮನವರ ಸಮಾಧಿಯನ್ನೇ ಆ ಸ್ಥಳದಲ್ಲಿ ಪೂಜೆಯ ವಿಧಿವಿಧಾನಗಳನ್ನು ಕೂಡ ಮಾಡಲಾಗುತ್ತೆ. ಇಡೀ ಸಂಪೂರ್ಣವಾಗಿ ದೇವೇಗೌಡರ ಕುಟುಂಬ ಮತ್ತು ಅವರ ಅಭಿಮಾನಿಗಳೆಲ್ಲರೂ ಕೂಡ ಈ ಕಾರ್ಯದಲ್ಲಿ ಭಾಗಿಯಾಗ್ತಾರೆ. ಇಲ್ಲಿ ಬರುವಂಥ ಸುಮಾರು 1 ರಿಂದ 1.5 ಲಕ್ಷ ಜನರನ್ನು ಇಲ್ಲಿ ಸೇರಿಸುವಂಥ ನಿರೀಕ್ಷೆಯನ್ನು ದೇವೇಗೌಡರ ಕುಟುಂಬ ಇಟ್ಕೊಳ್ಳಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಷ್ಟು ಜನ ಬರುವಂಥ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ದೊಡ್ಡ ಪಾತ್ರೆಗಳನ್ನು ಬಳಸುವ ಮೂಲಕವಾಗಿ ಲಕ್ಷಾಂತರ ಜನಕ್ಕೆ ಅಡುಗೆಯನ್ನು ಕೂಡ ಮಾಡಲಾಗಿದೆ. ಇದರ ಉಸ್ತುವಾರಿಯನ್ನು ಖುದ್ದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕೂಡ ವಹಿಸಿ ಇಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಎಷ್ಟೇ ಜನ ಬಂದರೂ ಕೂಡ ಅವರಿಗೆ ಊಟದ ಕೊರತೆ ಆಗಬಾರ್ದು ಎಂಬ ರೀತಿಯಲ್ಲಿ ಈ ಬೆಂಗಳೂರು, ಮೈಸೂರು, ಮಂಗಳೂರು ಈ ವಿವಿಧ ಕಡೆಯಿಂದ ಬಾಣಸಿಗರನ್ನು ಕರೆಸಿ ಸುಮಾರು 2,500 ಕಾರ್ಮಿಕರನ್ನು ಈಗ ಈ ಕಾರ್ಯಕ್ಕೆ ತೊಡಗಿಸಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ಇವತ್ತು 12 ಗಂಟೆಯಿಂದ ಪ್ರಮುಖವಾಗಿ ಹಾಸನದ ಹರಪನಹಳ್ಳಿಯಲ್ಲಿ ದೇವೇಗೌಡರ ಅಭಿಮಾನಿಗಳು ಯಾರಿದ್ದಾರೆ ಅವರ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಮಾಜಿ ಸಚಿವರುಗಳು, ಶಾಸಕರುಗಳು ರಾಜ್ಯದ ಮೂಲೆಗಳಿಂದ ಬರುವಂಥ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಈಗಾಗಲೇ ಕೇಂದ್ರ ಸಚಿವ ವಿ ಸೋಮಣ್ಣನವರು ಮತ್ತು ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಈಗ ಕಾರ್ಯಕ್ರಮಕ್ಕೆ ಆಗಮಿಸುವ ನಿರೀಕ್ಷೆ. ಈಗ ಮುಖ್ಯವಾಗಿ ಅಡುಗೆ ತಯಾರಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ಹೇಳಿ ಸರ್, ಈಗ ಅಡುಗೆ ಎಲ್ಲ ಸಿದ್ಧವಾಗಿದೆ, ಎಷ್ಟು ಗಂಟೆಯಿಂದ ಊಟದ ವ್ಯವಸ್ಥೆ ಮಾಡ್ತೀರಿ, ಎಷ್ಟು ಜನ ಬರುವಂಥ ನಿರೀಕ್ಷೆ ಇಟ್ಕೊಂಡಿದ್ದೀರಿ, ಒಂದು ಕೌಂಟರ್ನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಸರ್? ಈಗ 1 ರಿಂದ 1.5 ಲಕ್ಷ ಜನಕ್ಕೆ ಊಟ ಹೇಳಿದ್ದಾರೆ. ಅದು 6 ಬ್ಯಾಚ್ ಮಾಡಿದ್ದಾರೆ ಸರ್. 6 ಬ್ಯಾಚಲ್ಲಿ ನಮ್ಮದು ಕೌಂಟ್ರಲ್ಲಿ 20,000 ಕೇಳಿದ್ದಾರೆ. ನಾವೀಗ 3 ಡೈನಿಂಗ್ ಹಾಲ್ ಇದೆ ನಮ್ಮದು. 3 ಡೈನಿಂಗ್ ಹಾಲಲ್ಲಿ ಒಂದೊಂದು ಟೈಮಲ್ಲಿ 3,000 ಜನ ಊಟ ಮಾಡ್ತಾರೆ, ಎದ್ದೇಳ್ತಾರೆ. ಒಟ್ಟಿಗೆ 9,000-10,000 ಜನ ಊಟ ಒಂದೊಂದು ಟೈಮಲ್ಲಿ ಎದ್ದೇಳ್ತಾರೆ. ಅದೇ ಒಂದು 10,000 ಜನ ನಮ್ಮದು 20,000 ಜನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸರ್. ಯಾವೆಲ್ಲ ರೀತಿಯ ಅಡುಗೆಗಳನ್ನು ತಯಾರಿ ಮಾಡ್ಕೊಂಡಿದ್ದೀರಿ ಸರ್? ಎಲ್ಲ ಪ್ಯೂರ್ ವೆಜಿಟೇರಿಯನ್ ಸರ್, ಎಲ್ಲ ಸೌತ್ ಇಂಡಿಯನ್ ಸ್ಟೈಲೇ ಫುಡ್ ಸರ್ ಎಲ್ಲ ಸರ್. ವಿಶೇಷವಾಗಿ ಸಿಹಿ ತಿಂಡಿಗಳು ವಿಶೇಷವಾಗಿ ಕಜ್ಜಾಯ ಹೇಳಿದ್ದಾರೆ, ಆಮೇಲೆ ಕಾಶಿ ಹಲ್ವಾ, ಕಾಯಿ ಒಬ್ಬಟ್ಟು ಬೇಕಂತ ಹೇಳಿದ್ದಾರೆ, ಮತ್ತು ಪಾಯಸ, ಅಕ್ಕಿ ಪಾಯಸ ಹೇಳಿದ್ದಾರೆ, ಅಷ್ಟೇ. ಲಾಡು ಹೇಳಿದ್ದಾರೆ. ಎಷ್ಟು ಗಂಟೆಯಿಂದ ಊಟ ಕೊಡ್ತೀರಿ ಸರ್? ಎಷ್ಟು ಜನ ಬಂದರೂ ಊಟ ಸಿಗುವಂಥ ವ್ಯವಸ್ಥೆ ಇಲ್ಲಿ ಆಗಿದೆ ಸರ್? ಈಗ ದೊಡ್ಡ ಸಾಹೇಬರು ಹೇಳಿದ್ದಾರೆ, ಜನ ಬಂದಾಗ ಕೂತ್ಕೊಂಡಾಗ ಯಾರು ಎದ್ದು ಕಳಿಸ್ಬೇಡಿ, ಊಟ ಸ್ಟಾರ್ಟ್ ಮಾಡಿ, ನೀವು ಯಾರು ಬಂದರೂ ನನ್ನ ಕೇಳಬೇಡಿ, ಊಟ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಎಷ್ಟು ಜನ ತಯಾರಕರು ಈ ಕಾರ್ಯಕ್ರಮಕ್ಕೆ ಎಷ್ಟು ಜನ ಅಡುಗೆ ಮಾಡಲಿಕ್ಕೆ ಬಂದಿದ್ದೀರಿ ಸರ್? ಟೋಟಲ್ ಸಪ್ಲೈಗೆ ಒಂದು 600 ಜನ ಇದ್ದಾರೆ ಸರ್. ಸರ್ವಿಸ್ ಮಾಡೋಕ್ಕೆ 600-700 ಜನ ಇದ್ದಾರೆ. 3 ಕೌಂಟ್ರಿಗೆ 200 ಜನ ಬಿಟ್ಕೊಂಡಿದ್ದೀವಿ ಸರ್. ಆಮೇಲೆ ಅಡುಗೆ ತಯಾರಿ ಮಾಡೋಕ್ಕೆ ಬಂದಾಗೂ ತಯಾರಿ ಕಮ್ಮಿ ಆದಾಗ ಖಾಲಿ ಆದಾಗ ರೆಡಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಒಂದು 200-205 ಜನ ಇದ್ದಾರೆ ರೆಡಿ ಮಾಡ್ಕೊಳ್ಳೋಕ್ಕೆ. ಇದು ಅಡುಗೆಯನ್ನು ತಯಾರು ಮಾಡುವಂಥ ಬಾಣಸಿಗರ ಮತ್ತು ಸುಮಾರು 1 ಸಲಕ್ಕೆ 1,500ಕ್ಕಿಂತ ಹೆಚ್ಚು ಜನ ಬಂದು ಊಟವನ್ನು ಮಾಡ್ತಾರೆ. ಯಾರೇ ಬಂದರೂ ಕೂಡ ಊಟದ ಕೊರತೆ ಆಗಬಾರ್ದು ಎಂಬ ಸೂಚನೆಯನ್ನು ದೇವೇಗೌಡರ ಕುಟುಂಬ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸುಮಾರು 2,500ಕ್ಕೂ ಹೆಚ್ಚು ಜನ ತಯಾರಕರು ಈ ಅಡುಗೆಯನ್ನು ತಯಾರು ಮಾಡಲಿಕ್ಕೆ ನಮ್ಮಲ್ಲಿ ಭಾಗಿಯಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಅಡುಗೆ ಕೊರತೆ ಆಗದ ರೀತಿ ನಾವು ನೋಡ್ಕೊಳ್ತೀವಿ ಅಂತ ಹೇಳಿಕೆಯನ್ನು ಇಲ್ಲಿ ಕೊಡ್ತಿರ್ತಕ್ಕಂಥದ್ದು.